ಇನ್ನೇನಾಗುತ್ತೆ ನಲ್ಲಿ ನೀರು ಕಾವೇರಿ ನೀರು ಇವರು ಇದು ಇಲ್ವೈತು ಗುರು ಇಷ್ಟೊಂದು ನೀರು ಬರ್ತಾ ಇದೆ. ಸೊ ಬೇಸಿಕಲಿ ಏನು ಅಂತ ಹೇಳಿದ್ರೆ ಏರ್ ಫಿಲ್ಟ್ರಲ್ಲಿ ನೀರು ಒಂದೊಂದು ಲೀಟ್ರು ಏರ್ ಫಿಲ್ಟ್ರಲ್ಲಿ ಇತ್ತು. ಅದಾದಮೇಲೆ ಇಂಜಿನಲ್ಲಿ ನನಗೆ ಗೊತ್ತಿರೋಂಗೆ ಕಮ್ಮಿ ಇಂದ್ರು ಒಂದು 8-8.5 ಲೀಟ್ರು ಇಂಜಿನ್ ಆಯಿಲು ಮತ್ತು ನೀರು ಎರಡೂ ಇತ್ತು. ಇಲ್ಲ ಬಂತು ಏನೋ ಇದು. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ನಮ್ಮ ಗಂಧದಗುಡಿ ಅಡ್ವೆಂಚರ್ಸ್ ರೈಡ್ ನೋಡಿರ್ತೀರಾ, ಅಡ್ವೆಂಚರ್ ನಂಬರ್ 1 ಒಳ್ಳೆ ಮಜಾ ಇತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಇವತ್ತು ನಾನು ಇವಾಗಿದ್ದೀನಿ ಕೃಷ್ಣ ಅವ್ರ ಮನೇಲಿ ಆ್ಯಕ್ಚುಲಿ. ಸೊ ಏನಪ್ಪ ಅಂತಂದರೆ ನೀವು ನೋಡಿರ್ತೀರಾ, ಇವೊಂದು ಆಕಾಶ ಗಾಡಿ ನೀರಲ್ಲಿ ಬಿದ್ದೋಗಿ ಫುಲ್ಲು ನೀರೆಲ್ಲ ಕುಡಿದು ಕ್ರ್ಯಾಂಕ್ ಆಗ್ತಾಯಿಲ್ಲ ಅಂತ ಏನೋ ಅಂದ್ಕೊಂಡ್ವಿ ನಾವು. ಇದು ಬಿಚ್ಚೋದು ಅಂತ ಏನೋ ಅಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಏನಾಗಿದೆ ಅಂತ ಹೇಳ್ಬಿಟ್ಟು ಇಂಜಿನ್ ಏನೋ ಪ್ರಾಬ್ಲಮ್ ಆಗಿದೆ. ಸೊ ಹಂಗೆ ನಾನು ಇವಾಗ ಕೃಷ್ಣ ಅವ್ರ ಮನೆಗೆ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ರೈನಾಕ್ಸ್ ಅವರು ನೋಡಿ ಒಂದು ಹೊಸ ಜಾಕೆಟ್ನ ಲಾಂಚ್ ಮಾಡಿದ್ದಾರೆ, GT ಸೀರೀಸ್. ಸೊ ಇದು ಸಿಟಿ ಯೂಸ್ಗೆ ಸಕ್ಕತ್ತಾಗಿದೆ, ಸೈಫರ್ GT2 ಅಂತೇಳಿ. ಸೊ GT ಸೀರೀಸ್ ಸಕ್ಕತ್ತಾಗಿದೆ. ನನಗೆ ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು. ಸಿಟಿ ಅದಾದಮೇಲೆ ಹೆವಿ ಏನಂತಂದರೆ 1 ಡೇ ರೈಡು, 2 ಡೇ ರೈಡು, ಆಮೇಲೆ ಬಿಸಿಲಿದ್ದಾಗ ಬೇಸಿಗೆಗಾಲದಲ್ಲಿ ಒಳ್ಳೆ ಸಕ್ಕತ್ತಾಗಿದೆ ಜಾಕೆಟ್, ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಸಕ್ಕತ್ತಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಿದೆ ನನಗೆ ತುಂಬ ಟೈಟ್ ಆಗ್ತಾಯಿದೆ ಫೋರಮ್ಸ್ ಹತ್ರ. ಸೊ ಅದಕ್ಕೆ ವಾಪಸ್ ಕಳಿಸ್ಬೇಕು. ಸೊ ಅದಕ್ಕೆ ವೀಡಿಯೋ ಮಾಡಿ ಅವ್ರಿಗೆ ಒಂದು ವಿಡಿಯೋ ಕಳಿಸಿ ಅದಾದಮೇಲೆ ವಾಪಸ್ ಕಳಿಸೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದೆ. ಟ್ರೈ ಮಾಡಿ ತೋರಿಸೋಣ, ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಸಕ್ಕತ್ತಾಗಿದೆ, ವಾಪಸ್ ಕಳಿಸ್ಬೇಕು. ಸೊ ಇನ್ನೊಂದು ಬಂದಿದೆ ರೈನಾಕ್ಸ್ ಅವರಿಂದ, ಅದು ಕೂಡ ತೋರಿಸ್ತೀನಿ ರೀ. ಸೊ ಇದನ್ನು ಹಾಕ್ಬಿಡೋಣ ಒಳಗಡೆ. ಸೊ ಇನ್ನೊಂದು ಬಂದಿದೆ. ಸೊ ಅದು ಹೊಸದಾಗಿ ಲಾಂಚ್ ಆಗಿರೋದು ಆ್ಯಕ್ಚುಲಿ. 7,000-8,000 ರುಪೀಸ್ ಏನೋ ಇರ್ಬೋದು ಅಷ್ಟೇ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಪ್ರೈಸ್ ಅಂತೇಳಿ. ಸೊ ಇದು ನೋಡಿ, ಸೊ ಇದು ನಂದು ಲಡಾಖ್ಗೋಸ್ಕರ ನಾನು ಆ್ಯಕ್ಚುಲಿ ಕಳಿಸಿದ್ದವರು. ಇದು ಕೂಡ ಸೈಜ್ ಆಗಿರಲಿಲ್ಲ, ಪ್ರೋ ಸೀರೀಸ್ ಇದೂ. ಸೊ ತೋರಿಸ್ತೀನಿ ನೋಡಿ. ಸೊ ಇದರಲ್ಲಿ 2 ಕಲರ್ ಬರುತ್ತೆ, ಸಖತ್ತಾಗಿದೆ. ಈ ಜಾಕೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನನಗಂತೂ ಸಖತ್ ಇಷ್ಟ ಆಯಿತು. ಮೆಟೀರಿಯಲ್ ಸಕ್ಕತ್ತಾಗಿದೆಯಲ್ಲ ನೋಡಿ, ಒಂಥರ ಒಂಥರ ಪಾಲಿಯಸ್ಟ್ರು ಅಲ್ಲ ಏನೂ ಅಲ್ಲ, ಒಂಥರ ವಾಟರ್ ಪ್ರೂಫ್ ಮೆಟೀರಿಯಲ್ ಥರ ಕೊಟ್ಟಿದ್ದಾನೆ. ಪ್ಲಸ್ ಮೆಶ್ಶು ಕೂಡ ಇದೆ ನೋಡು, ಸಕ್ಕತ್ತಾಗಿದೆಯಲ್ಲ. ಸೊ ನೋಡಿ, ಔಟ್ಲ್ಯಾಂಡರ್ ಪ್ರೋ ಇದೆ ಆ್ಯಕ್ಚುಲಿ ಮಾಡಲ್ ಬಂದ್ಬಿಟ್ಟು. ನೋಡಿ ಇದರಲ್ಲಿ ಇನ್ನೊಂದು ಡೆಸರ್ಟ್ ಕಲರ್ ಬರುತ್ತೆ, ಸ್ಯಾಂಡ್ ಕಲರು, ಒಂಥರ ಡೆಸರ್ಟ್ ಆಗಿದೆ, ಸಕ್ಕತ್ತಾಗಿದೆ. ಅದೂ ನಾನು ಅದೇ ಕೇಳಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ಸೈಜು ಆಮೇಲೆ ಕಲರು ಇರಲಿಲ್ಲ ಅಂತೇಳಿ. ಸೊ ಈ ಫುಲ್ಲು ಇದು ಮೆಶ್ ಜಾಕೆಟ್ ಇದೂ ಸೂಪರ್ ಆಗಿದೆ. ಸೊ ಹಾಕೊಂಡು ತೋರಿಸ್ತೀನಿ ನೋಡಿ, ಟೈಟ್ ಆಗ್ತಾಯಿದೆ ಇರೋ. ಸೊ ಬ್ಯೂಟಿಫುಲ್ ಆಗಿದೆ ಜಾಕೆಟ್ ಮಾತ್ರ. ಬಟ್ ಇದೂ ಕೂಡ ಎಲ್ಲ ಕರೆಕ್ಟಾಗಿದೆ ನೋಡು. ಬಟ್ ಇವಾಗ ಇಲ್ಲಿ ಹಾಕೊಂಡ್ರೆ ಫುಲ್ ಇಲ್ಲಿ ಟೈಟ್ ಆಗ್ತದೆ. ಎರಡು ಜಾಕೆಟ್ ಇಲ್ಲೇ ಟೈಟ್ ಆಗ್ತಾ ಇರೋದು. ಮಿಕ್ಕಿದೆಲ್ಲ ನೋಡಿ ಕರೆಕ್ಟಾಗಿದೆ ತಾನೇ, ಇದು ಹೈಟ್ ಗೀಟ್ ಎಲ್ಲಾನು ಕರೆಕ್ಟಾಗಿದೆ. ಸೊ ಇದರಲ್ಲಿ ಇನ್ನೊಂದು ಕಲರ್ ಇದೆ, ನನಗೆ ಅದು ಸಖತ್ ಇಷ್ಟ ಆಯಿತು ಹೇಳ್ಬೇಕು ಅಂತಂದರೆ. ಇದಕ್ಕಿಂತ ಅದು ಸಖತ್ತಾಗಿದೆ ನೋಡಿ, ಔಟ್ಲ್ಯಾಂಡರ್ ನೋಡಿ, ಔಟ್ಲ್ಯಾಂಡರ್ ಪ್ರೋ ಬ್ಯೂಟಿಫುಲ್ ಆಗಿದೆ. ಜಾಕೆಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. 12,000 ಏನೋ ಇದೆ ಇದು. ಸೊ ನಾನು ಲಡಾಖ್ ಇದೇ ಹಾಕೊಂಡು ಹೋಗ್ಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಏನೂ ಸ್ಟಾಕ್ ಇರಲಿಲ್ಲ ರೈನಾಕ್ಸಲ್ಲಿ. ಸೊ ಇದು ನಂದು ಇದ್ದಿದ್ದನ್ನ ಪಾಪ ಹೆಂಗೋ ಅಡ್ಜಸ್ಟ್ ಮಾಡಿ ಕಳಿಸಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಇದೂ ಆಗಿಲ್ಲ. ಇದು ಎಲ್ ಸೈಜ್ ಇದು, ಆಲ್ಮೋಸ್ಟ್ ಎಲ್ಲ ಸಕ್ಕತ್ತಾಗಿದೆ, ಫುಲ್ಲು ಚೇಂಜ್ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು ಗುರು ಇದಂತೂ ಜಾಕೆಟ್, ಬ್ಯೂಟಿಫುಲ್ ಆಗಿದೆ. ಇದು ಔಟ್ಲ್ಯಾಂಡರ್ ಪ್ರೋ ಅಂತೇಳಿ ನೀವು ಚೆಕ್ ಮಾಡ್ಬೋದು. 2 ಕಲರ್ ಏನೋ ಇದೆ, ಬ್ಲ್ಯಾಕ್ ಮತ್ತು ಇನ್ನೊಂದು ಇದು ಸ್ಯಾಂಡ್ ಡೆಸರ್ಟ್ ಕಲರ್, ಡೆಸರ್ಟ್ ಏನೋ ಇದೆ ಆ್ಯಕ್ಚುಲಿ ಹೆಸರು. ಸೊ 2 ಇಷ್ಟ ಆಯಿತು, ಬಟ್ ಅದನ್ನೇ ಕಳಿಸಿ ಅಂತ ಹೇಳಿದೆ. ಯಾಕೆಂತಂದರೆ ನಾನು ಫುಲ್ ವಾಟರ್ ಪ್ರೂಫ್ ಬೇಡ, ಇದು ಸ್ಟೆಲ್ತಿವೋ 4 ಏನೋ ಬಂದಿದೆ, ಅದು ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ನನ್ನ ಹತ್ರ ಇದೆಯಲ್ಲ ಆಲ್ರೆಡಿ ಕೈಚಿ. ಸೊ ಅದರಿಂದ ಇದು ಮೆಶ್ ಜಾಕೆಟ್ ಇರಲಿಲ್ಲ, ಅದಕ್ಕೆ ಇದು ಕೇಳಿದೆ, ಕಳಿಸಿದ್ರು. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಇವಾಗ ತಿರ್ಗಿ ವಾಪಸ್ ಕಳಿಸ್ಬೇಕಿದ್ರು. ಸೊ ಏನಂದರೆ ಸ್ನೇಹಿತರೆ, ಏನಾಗ ಸ್ವಲ್ಪ 2 ಜಾಕೆಟ್ ಕಳಿಸಿದ್ರು. ನಾನು ಕೇಳಿದ ತಕ್ಷಣ ಟಕ್ಕಂತ ರೆಸ್ಪಾಂಡ್ ಮಾಡಿ ಏನೋ ಒಂದು ಅಡ್ಜಸ್ಟ್ ಮಾಡಿ ಪಾಪ ಜಾಕೆಟ್ ಕಳಿಸ್ಕೊಟ್ಟಿದ್ರು. ಬಟ್ ಅನ್ಫಾರ್ಚುನೇಟ್ಲಿ 2 ಸೈಜ್ ಆಗ್ತಾಯಿಲ್ಲ. ಸೊ 2 ವಾಪಸ್ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಾನು ಪ್ಯಾಕ್ ಮಾಡ್ಬಿಡೋಣ ಇವಾಗ. ಒಂದು ಆಕಾಶ್ ಗಾಡಿ ಒಳಗಡೆ ಲಾಕ್ ಮೇ ಆಗಿದೆಯೋ ಆ ಕಡೆ, ಇಂಜಿನ್ ಅಲ್ಲೇ ಕಾಣಿಸ್ತಾ ಇರಲಿಲ್ಲ, ಅವತ್ತು ತೋರಿಸ್ತಾನೆ ಇರಲಿಲ್ಲ. ಏನು ಇನ್ನೂ ನೀರು ಲೀಕ್ ಆಗ್ತಾನೆ ಇದೆ, ಇಲ್ಲ ಗೊತ್ತಾಗ್ತಾ ಇಲ್ಲ ಕಲರ್ ಏನು, ನೋಡೋಣ ಮಿಚ್ಚಿನ ಮೇಲೆ ಗೊತ್ತಾಗುತ್ತೆ. ಓಕೆ. ಅಯ್ಯೋ ಲೋ, ನೀರು ಬರ್ತಾ ಇದೆಯಲ್ಲೋ, ನಲ್ಲಿ ನೀರು ಬರ್ತಾ ಇದೆ. ವಾ, ಇನ್ನೇನಾಗುತ್ತೆ? ನಲ್ಲಿ ನೀರು, ಕಾವೇರಿ ನೀರು, ಇವರು ಇದು ಏನು ನೀರೇ ಬರ್ತಾ ಇದೆ. ಆಯಿಲ್ ಇಲ್ಲೋ, ಏನು ಇದು? ಏನು ಇದು ನೀರು? ಲೋ ಹೆಂಗೂ ಹೇಳ್ಕೊಂಡಿದ್ದೆ ಇಷ್ಟೊಂದು ನೀರು, ಏರ್ ಫಿಲ್ಟ್ರಿಂದನೇ ಅಲ್ಲ. ಓ ಮೈ ಗಾಡ್,
ಏರ್ ಫಿಲ್ಟ್ರ್ ಒದ್ದೆ ಆಗ್ಬಿಟ್ಟಿರುತ್ತೆ, ಎಲ್ಲ ಕೂತ್ರೋಗಿರುತ್ತೆ ನನ್ಗೆ ಗೊತ್ತಿರೋಂಗೆ ನೋಡಿ. ಓ ಮೈ ಗಾಡ್, ಬರ್ತಾ ಇದೆ ಇಲ್ಲೋ ಆಯಿಲ್ ಹೋಯ್ತು ಮತ್ತೆ ಗೊತ್ತಿಲ್ಲ, ಅದು ಬರ್ಬೇಕಾ? ಅಯ್ಯೋ ಆಯಿಲ್ ಎಲ್ಲೋಯ್ತು ಗುರು, ಇಷ್ಟೊಂದು ನೀರು ಬರ್ತಾ ಇದೆ. ಏರ್ ಫಿಲ್ಟರ್ ಓಪನ್ ಆಗ್ತಾ ಇದೆ. ಏರ್ ಫಿಲ್ಟ್ರಲ್ಲಿ ಏನಿದೆ ಗಿಫ್ಟ್ ನೋಡೋಣ. ಓ ಇಲ್ಲೂ ಬರ್ತಿದೆ ಕಣೋ ನೀರು. ಯಪ್ಪ, ಏರ್ ಫಿಲ್ಟ್ರಲ್ಲೂ ನೀರು, ಇಂಜಿನಿಂದನೂ ನೀರು, ಎಲ್ಲ ಕಡೆಯಿಂದ ನೀರು. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಷ್ಟೊಂದು ನೀರು, ಎಲ್ಲ ಕಡೆ ನೀರು ಬರ್ತಾ ಇದೆಯಲ್ಲೋ. ವಾ, ಏರ್ ಫಿಲ್ಟ್ರ್ ಏನಾಗಿದೆ ನೋಡೋಣ. ನಾರ್ಮಲ್ ಏರ್ ಫಿಲ್ಟರ್, ನಾರ್ಮಲೇ ಇದು, ಇದರಲ್ಲಿ BMC ಇಲ್ವಲ್ಲ. ವಾ, ಅಲ್ಲಿ ನೋಡಿ ಎಷ್ಟು ನೀರಿದೆ ಇನ್ನು. ಒಲ್ಲಿ ಸ್ವಿಮ್ಮಿಂಗ್ ಪೂಲು ಅಲ್ಲಿ. ಅಯ್ಯಯ್ಯೋ, ಅಲ್ಲೂ ಅಷ್ಟೊಂದು ನೀರಿದೆಯಲ್ಲೋ. ಓ ಸರಿಯಾಗಿ ನೀರು ಹೋಗಿದೆಯೋ. ಹ್ಞೂ, ಫುಲ್ಲು ಕುಡಿದ್ಬಿಟ್ಟಿದೆ. ಅವ್ನು ಆಫ್ ಮಾಡಿಲ್ಲ, ಚೆನ್ನಾಗಿ ಕುಡ್ಕೊಂಡ್ಬಿಟ್ಟಿದೆ, ಕಳಿಸ್ಬಿಟ್ಟಿದೆ ಇಂಜಿನ್ಗೂ. ಅಲ್ಲಿ ಏನು ಹಂಗೆ ಹೋಗ್ತೀಯ ಕೈ. ಹುಷಾರು. ಮೈ ಗಾಡ್, ಆಯಿಲ್ ತೆಗಿಬೇಕಲ್ಲ. ಹೋದ ನೀರು ಚೆಲ್ಲಕ್ಕೆ. ಅಬ್ಬಬ್ಬಬ್ಬ, ಲಾಟ್ರಿ ಜಾಲಿ. ಸೊ ಇಂಜಿನಲ್ಲಿ 4 ಲೀಟ್ರ್, ಇದರಲ್ಲಿ 4 ಲೀಟ್ರ್ ನೀರು. ಇದು ಇಲ್ಲೂ ನೀರು, ಎಲ್ಲೆಲ್ಲೂ ನೀರು. ಅಪ್ಪ, ಚೆನ್ನಾಗಿ ಕುಡಿಸ್ಬಿಟ್ಟು ಒಂದು ಗಾಡಿಗೆ ಬೀಳ್ಸಿದ ತಕ್ಷಣ ಏನಾಗಿದೆ ಅಂದರೆ ಗಾಡಿ ಆ್ಯಕ್ಚುಲಿ ನೀರಿಗೆ ಬಿದ್ದಿದ ತಕ್ಷಣ ಏನಾಗಿದೆ, ಆಫ್ ಮಾಡಿಲ್ಲ ಅವನು ಗಾಡಿನ, ಹಂಗೆ ಅದು ರೊಟೇಟ್ ಆಗಿದೆ, ನೀರು ಕುಡ್ಕೊಂಡ್ಬಿಟ್ಟಿದೆ ಫುಲ್ಲು. ಹಂಗೆ ಗೇರಲ್ಲಿ ಹಂಗೆ ತಿರುಗಿ ಫುಲ್ಲು ನೀರು ಹೋಗ್ಬಿಟ್ಟಿದೆ. ಅದಕ್ಕೆ ಸ್ಟಾರ್ಟ್ ಆಗಿಲ್ಲ, ಇಲ್ಲಾಂದರೆ ಆಗಿರೋದು. ಈ ಥರ ನೋಡಿರಲಿಲ್ಲ ಯಾವತ್ತೂ. ಎಷ್ಟೊಂದು ನೀರು ಬಿಟ್ಟಿದ್ದೀವಿ ಗಾಡಿಗಳು, ಇಂಜಿನ್ ಆಯಿಲ್ಗಳು ಚೇಂಜ್ ಮಾಡಿದ್ದೀವಿ, ಇಂಜಿನ್ನು ಓಡಿಸಿದ್ದೀವಿ, ಅದು ಬೇರೆದು. ಬಟ್ ಈ ಥರ ಆಗಿ ಕುಡಿದು ಇವಾಗ ಏನಾಗಿರುತ್ತೆ ಏನೋ ಗೊತ್ತಿಲ್ಲ. ಪಿಸ್ಟನ್ ಇಲ್ಲ, ಚೆಕ್ ಮಾಡಬೇಕಿದೆ ಓಪನ್ ಮಾಡಿ. ಓ ಮೈ ಗಾಡ್ಸ್, ಇಲ್ಲ ವಿಚಿತ್ರ. ಇಂಜಿನ್ ಆಯಿಲ್ ಓಪನ್ ಆಗ್ತಾಯಿದೆ. ಓ ನೀರೇ ಬರ್ತಾ ಇದೆಯಲ್ಲ ಇನ್ನೂ. ಆಹಾ, ಆಕಾಶ ಏನು ಇದು ಬೇಕೇನೋ? ಫೌಂಡೇಶನು, ಲ್ಯಾಕ್ಮಿ ಫೌಂಡೇಶನು. ಆಕಾಶ್ ನೋಡಿ ಹೆಂಗೆ ಸೋರ್ತಾ ಇದೆ. ವಾ, ಅಷ್ಟೇ. ಏನಾಗಿರ್ಬೋದು ಇವಾಗ ಈ ಕಂಡೀಷನ್ ಇವಾಗ ನೋಡಿದೆಯಲ್ಲ ನೀನು, ಏನಾಗಿರ್ಬೋದು? ಏನಾದರೂ ಹೇಳು. ಇಷ್ಟೆಲ್ಲ ನೀರಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಈ ಥರ 4 ಫುಲ್ಲು ಎಡ್ಡವರೆಗೂ ನೀರಿತ್ತು ಅನ್ಸುತ್ತೋ. ಏನು 4 ಲೀಟ್ರ್ ನೀರು ಅಂದರೆ ಪ್ಲಸ್ ಇದೊಂದು 2 ಲೀಟ್ರು ಬರುತ್ತೀವಿ. ಹ್ಞೂ, ಫುಲ್ಲು ತುಂಬೋಗ್ಬಿಟ್ಟಿರುತ್ತಲ್ಲ. ಓ ಯಪ್ಪ, ಏನೋ ಫೌಂಡೇಶನ್ನು ಮಾಡಿಸೋದಾ? ಎಲ್ಲ ಬಿಚ್ಬೇಕು ಇವಾಗ. ವಾ, ಒಳ್ಳೆ ಕತೆ ಆಯಿತು. ಬರ್ತಾ ಇದೆ. ಆಯಿಲ್ ಬರಲಿಲ್ಲ. ಆಯಿಲೇ ಅದು ಮಿಕ್ಸ್ ಆಗಿದೆಯಲ್ಲ, ಆಯಿಲ್ ಈ ಥರ ಆಗೋಯ್ತಾ? ಅದು ಗಟ್ಟಿಯಾಗಿದೆ ನೋಡು, ಗಟ್ಟಿ ಬರ್ತಾ ಇದೆ ಇವಾಗ. ನೋಡಲಿ, ಗಟ್ಟಿಗೆ ಬರ್ತಾ ಇದೆ. ಹ್ಞೂ, ನೋಡಲಿ ವಾಮಿಟ್ ಮಾಡ್ಕೋತಾ ಇದೆ. ಅಷ್ಟೇ. ಬರ್ತಾ ಇಲ್ವ ಇನ್ನು? ಸೊ ಇನ್ನೂ ಗಟ್ಟಿಯಾಗ್ಬಿಟ್ಟಿದೆ, ಸ್ವಲ್ಪ ಪೇಸ್ಟ್ ಥರ ಆಗ್ಬಿಟ್ಟಿದೆ. ಈ ಇಟ್ಟು ಕಳಿಸಿದ್ರೆ ಹೆಂಗೆ ಕಡಲೆ ಹಿಟ್ಟು ಆಗಲ್ವಾ, ಬೋಂಡ ಬಜ್ಜಿಗೆ ಮಾಡ್ತೀವಲ್ಲ ಆ ಥರ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಏನಂದರೆ ಗಾಡಿ ಬಿದ್ದಿದ ತಕ್ಷಣ ನೀರಲ್ಲಿ ಏನಾದರೂ ಬಿತ್ತು ಅಂದರೆ ಟಕ್ಕಂತ ಆಫ್ ಮಾಡಿಬಿಡಿ ಫಸ್ಟು, ಇಲ್ಲಾಂದರೆ ಹಿಂಗೆ ಆಗೋದು ಪ್ರಾಬ್ಲಮ್ಮು. ನೀರೆಲ್ಲ ಕುಡ್ಕೊಂಡ್ಬಿಡುತ್ತೆ. ಏರ್ ಫಿಲ್ಟರ್ ಇದು ಲೆಫ್ಟ್ ಸೈಡ್ ಬಿದ್ದಿದ್ದು ಗಾಡಿ. ಸೊ ಏರ್ ಫಿಲ್ಟ್ರು ಎತ್ಬಿಡ್ಬೇಕು ಟಕ್ಕಂತಲ್ಲ, ಎತ್ತು ಇಲ್ಲ ಅವನು. ಅಲ್ಲೇ ಅದು ಗಾಡಿ ಓಡ್ತಾನೇ ಇತ್ತು. ಅವನು ಮೊಬೈಲು ಹೋಗ್ಬಿಡ್ತು. ನಾವು ಮೊಬೈಲ್ ಹೊಂಟೋಯ್ತು ಅಂತ ಕೊಂಡ್ರು, ಮೊಬೈಲ್ ಹೋಗ್ತೈತೆ, ನಾವು ಅಲ್ಲಿಂದ ಟೆನ್ಷನು. ನೋಡಿ ಗಾಡಿ ಹೊಟ್ಟೋಯ್ತು ಆ ಗ್ಯಾಪಲ್ಲಿ. ಮೊಬೈಲ್ ಹೋಗಿದ್ದು ಗ್ಯಾಪಲ್ಲಿ ಗಾಡಿ ಹೊಟ್ಟೋಯ್ತು. ಸೊ ಬಿದ್ದಿದ ತಕ್ಷಣ ಏನು ಮಾಡಿ ಅಂತ ಹೇಳಿದ್ರೆ, ಫಸ್ಟು ಟಕ್ಕಂತ ಗಾಡಿನ ಆಫ್ ಮಾಡಿಬಿಡಿ. ಏಕೆಂತಂದರೆ ಏರ್ ಇಂಟೆಕ್ ತೊಗೊಳ್ತಾ ಇರ್ತಲ್ವ, ಏರ್ ಬದಲು ನೀರು ಹೋಗ್ಬಿಡುತ್ತೆ ಒಡೆ. ಫುಲ್ಲು ನೀರಾ? ವಾ, ಇಲ್ಲಿ ಹ್ಞೂ ಕಣೋ. ಹೌದು, ಇಲ್ಲಿ. ಓ ಮೈ ಗಾಡ್, ನೋಡಿಲಿ ಫುಲ್ಲು ನೀರಿದೆ ಇಲ್ಲಿ ನೋಡಿ. ಹೋಗಿದೆ ಬಿಡು ಅಷ್ಟೇ. ಏನು ಮಾಡ್ಬೋದು ಇದಕ್ಕೆ? ಏನು ಸೊಲ್ಯೂಷನ್ ಏನಂತೀಯ? ಓ ಇಲ್ಲೂ ಬರ್ತಾಯಿತ್ತಲ್ಲೋ. ಎಲ್ಲ ಕಡೆಯಿಂದ ಬರ್ತಾರೆ. ವಾ, ಆ ಕಡೆಯಿಂದ ಮಿಸ್ ಇಲ್ಲ. ಇಲ್ಲಿ ನೋಡಿ ಇನ್ನೂ ಬರ್ತಾನೇ ಇದೆ. ಇದು ಪಾಯಸ ಥರ, ಗೋಧಿ ಪಾಯಸ. ಇಲ್ಲಿ ನೋಡಿ, ಇಲ್ಲಿ ಇದರಿಂದ ಯಾವ ಕಡೆ ಮ್ಯಾಗ್ನೆಟ್ ಕಡೆಯಿಂದನಾ ಇದು ತಿರುಗಿಸ್ತಾ ಇದ್ದಾನೆ. ಇಲ್ಲಿ ನೋಡಿ ಸ್ಪಾರ್ಕ್ ಪ್ಲಗ್ಗಿಂದ ನೀರು ಹೊಡಿತು, ಪಚ್ ಅಂತ ಹೊಡಿತು ಇವಾಗ. ಇಲ್ಲಿ ಇಲ್ಲ, ಬಂತು
ಏನೋ ಇದು ಸ್ಪಾರ್ಕ್ ಪ್ಲಗ್ ಅಲ್ಲಿ ನೀರು ಹೊಡಿತಿದೆ ಗುರು, ಫುಲ್ ಹೋಗಿದೆ ಸ್ಪಾರ್ಕ್ ಪ್ಲಗ್ ಅಲ್ಲಿ. ಅಯ್ಯೋ, 4 ವಾರಗಳಿಂದ ಬರ್ತಿದ್ದೀನಿ, ಎಲ್ಲ ಕಡೆಯಿಂದ ಬರ್ತಾಯಿದ್ದೀವಿ. ಬರ್ತಾ ಇದೆ ಕಣು. ಓ ಮೈ ಗಾಡ್, ಆಕಾಶ್ ಏನೋ ಹಿಂಗಾಗೋಯ್ತು ಗಾಡಿ ಈ ಥರ ಮಾಡಿ. ಟ್ರಾಟಲ್ ಬಾಡಿಗೆ ಹೋಗಿರುತ್ತಾ? ವಾ, ಓ ಟ್ರಾಟಲ್ ಬಾಡಿಯಿಂದ ಪಂಪ್ ಹೊಡೆದ್ಬಿಟ್ಟಿರುತ್ತೆ. ಬಿಚ್ಚಿದ ಮೇಲೆ ಫುಲ್ಲಾಗಿ ಗೊತ್ತಾಗೋದು ಇವಾಗ. ಟ್ರಾಟಲ್ ಬಾಡಿ, ಪಿಸ್ಟನ್ಸು, ತುಂಬ ಕೆಲಸ ಇದೆ ಆಕಾಶ್. 1 ಮಂತ್ ಆಗುತ್ತೆ. ಐಟಮ್ಸ್ ಬೇರೆ ಸಿಗಬೇಕು. BS6 ಇದು. ಓ ಮೈ ಗಾಡ್, ಮುಗೀತು ಕತೆ, ಫಿನಿಶ್. 4 ಲೀಟ್ರ್ ಆಯ್ತಾ ಇದು? ಇನ್ನೊಂದು 4 ಲೀಟ್ರು. ಏನು ಹೇಳಿ, ಅಲ್ಲಿಂದ ಮ್ಯಾಗ್ನೆಟ್ ಕಡೆಯಿಂದ ತಿರುಗಿಸಿದ್ರೆ ಇದು ಏನು ಕ್ರ್ಯಾಂಕ್ ಮಾಡಿದ್ರೆ ಇಲ್ಲಿಂದ ನೀರು ಬರ್ತಾಯಿದೆ ಹೊರಗಡೆ, ಸ್ಪಾರ್ಕ್ ಪ್ಲಗ್ ಕಡೆಯಿಂದ ಪಚ ಪಚ ಅಂತ. ಬೋರ್ವೆಲಲ್ಲಿ ನೀರು ತೆಗೆದ್ರೆ ಹೆಂಗೆ ಬರುತ್ತೆ ಹಂಗೆ ಬರ್ತಾಯಿದೆ. ಏನು ಹೇಳಿ, ಇದೆಲ್ಲ ಬಂತು ನೀರು. ಓ ವಾಟರ್ ಫಾಲ್ಸು. ಏರ್ ಫಿಲ್ಟ್ರ್ ಕಡೆಯಿಂದಲ್ಲ, ಅದೇನೋ ಬ್ಲಾಕ್ ಆಗಿರ್ಬೇಕು ನೋಡಲ್ಲು. ಅಯ್ಯೋ, ಏನು ಅಲ್ಲಿ ಕಚ್ಕೊಂಡಿರ್ಬೇಕು. ಎಲ್ಲ ಕಡೆಯಿಂದ ನೀರು ಬರ್ತಾಯಿದೆ ಸ್ನೇಹಿತರೆ. ಇವ್ರು ಬೇರೆ ಬಿಲ್ಡಿಂಗ್ ಹೊಡಿತಾವ್ರೆ ಇಲ್ಲಿ, ಇವಾಗ ಸ್ಟಾರ್ಟ್ ಮಾಡಿದ್ರು. ಸೊ ಬೇಸಿಕಲಿ ಏನು ಅಂತ ಹೇಳಿದ್ರೆ, ಏರ್ ಫಿಲ್ಟ್ರಲ್ಲಿ ನೀರು 1 ಲೀಟ್ರು ಏರ್ ಫಿಲ್ಟ್ರಲ್ಲಿ ಇತ್ತು. ಅದಾದಮೇಲೆ ಇಂಜಿನಲ್ಲಿ ನನಗೆ ಗೊತ್ತಿರೋಂಗೆ ಕಮ್ಮಿ ಅಂದರು ಒಂದು 8-8.5 ಲೀಟ್ರು ಇಂಜಿನ್ ಆಯಿಲು ಮತ್ತು ನೀರು 2 ಇತ್ತು. ಇನ್ನೂ ನೋಡಿ ಪಾಯಸ ಥರ ಬರ್ತಾಯಿದೆ ಅದರಲ್ಲಿ. ಅಯ್ಯೋ ರಾಮ, ನನಗೆ ಗೊತ್ತಿರೋಂಗೆ ಏನೇನು ಹೋಗಿರುತ್ತೋ ಹೇಳೋಕ್ಕಾಗಲ್ಲ. ಏನು ಸ್ಟಾರ್ಟ್ ಏನು ಮಾಡಿಲ್ಲ, ಬಟ್ ಆವಾಗಲೇ ಎಲ್ಲ ತಿರುಗಿ ರೊಟೇಷನ್ ಎಲ್ಲ ಆಗಿ, ಇದು ಟ್ರಾಟಲ್ ಬಾಡಿ ಎಲ್ಲ ಇದು ಆಗಿರುತ್ತೆ. ನೋಡಬೇಕು, ಬಿಚ್ಚಿದ ಮೇಲೆ ಗೊತ್ತಾಗುತ್ತೆ ಏನು ಅಂತ ಎಕ್ಸಾಕ್ಟಾಗಿ. ಓ ಮೈ ಗಾಡ್, ಇಲ್ಲ ಹ್ಞೂ ಕ್ರ್ಯಾಂಕ್ ಆಗ್ತಾನೆ ಇಲ್ಲ, ತಿರುಗ್ತಾನೆ ಇರಲಿಲ್ವಲ್ಲ. ಏನು ಹೇಳಿ ಪಾ. ಸೊ ಮೊನ್ನೆ ಗಾಡಿ ಹಾಕೊಂಬಂದು ಕೃಷ್ಣನ ಮನೆ ಹತ್ರ ನಿಲ್ಲಿಸಿದ್ದು 2 ದಿವಸ ಆಯಿತು ಆ್ಯಕ್ಚುಲಿ. ಸೊ ಇವತ್ತಿಗೆ ಇವಾಗ ಏನಂದರೆ ಪ್ಲ್ಯಾನು, ಫಸ್ಟು ಹಳೆ ಇಂಜಿನಲ್ಲಿ ಯಾವುದಾದ್ರು ಗಾಡಿಗೆ ತೆಗೆದಿರ್ತಾನಲ್ಲ, ಸೊ ಅದನ್ನು ಹಾಕಿ ಫ್ಲಶ್ ಮಾಡಿ 1 ರೌಂಡು, ಆಮೇಲೆ ತಿರ್ಗಾ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ಆಯಿಲ್ ಫಿಲ್ಟ್ರ್ ಏನಾಗಿರುತ್ತೆ ನೋಡೋಣ ಇರಿ, ಅದು ಕರೆಕ್ಟ್. ಸೊ ಇವಾಗ ನಾವಾಗಿದ್ದರೆ ಹೊಸ ಇಂಜಿನ್ ಆಯಿಲ್ ತಂದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಇಂಜಿನ್ ಆಯಿಲ್ ತೊಗೊಂಬಂದು ಫ್ಲೆಶ್ ಮಾಡ್ತಾಯಿದ್ವಿ. ಇದು ಇಲ್ಲಿ ಯೂಸ್ಡ್ ಮನೆಯಲ್ಲೇ ಇರೋದ್ರಿಂದ ಯಾವುದೋ ಒಂದು ಇಂಜಿನ್ ಆಯಿಲ್ ಹಾಕ್ಬಿಟ್ಟು ಫ್ಲೆಶ್ ಮಾಡೋದು. ಇವಾಗ ಇಲ್ಲಿ ಸ್ವಲ್ಪ ಇದಾಯಿತು, ವೈಟ್ ಆಯಿಲ್ ಫಿಲ್ಟರ್ ತೆಗೆದು, ಇನ್ನೂ ಆಯಿಲ್ ಫಿಲ್ಟರ್ ತೆಗಿಬೇಕು. ಮತ್ತು ಆಯಿಲ್ ಆಗ್ತಾಯಿದೆಯಾ? ಏನು ಬರಲ್ಲ, ಬರಲ್ವಾ? ಸ್ಟಾರ್ಟ್ ಆದರೆ ಅಲ್ಲಿ ಪಂಪ್ ಆಗುತ್ತೆ. ಓಕೆ, ಈಗ ಹೆಂಗೂ ಫ್ಲಶ್ ಔಟ್ ಮಾಡಬೇಕಲ್ವಾ? 1 ಲೀಟ್ರ್ 1 ಲೀಟ್ರ್ ಹೋಗಿದೆ ಒಳಗಡೆ. दूसरा 2 ಲೀಟ್ರ್. ನೀವೇನು ಮಾಡ್ತಾಯಿದ್ದು ಆಯಿಲು? ರೀಸೈಕಲ್ ಮಾಡೋಕ್ಕೆ. ಏನು ಮಾಡ್ತಾರೋ ರೀಸೈಕಲ್ ಇದು. 2 ಲೀಟ್ರ್ ಫುಲ್ಲು ಇವಾಗ. ಸ್ವಾಹ ಅಂತ ಸೌಂಡ್ ಬರ್ತದೆ. ಇಲ್ಲೆಲ್ಲ ಹಾಕಾಯ್ತು, ಸ್ಟಾರ್ಟ್ ಮಾಡ. ನೀರು ಬರ್ತೈತೆ ಅಷ್ಟೇ. ಬರ್ತಾ ಇಲ್ಲ. ಫೈನಲಿ ಸ್ಟಾರ್ಟ್ ಆಗೋಯ್ತು ಸ್ನೇಹಿತರೆ ಗಾಡಿ. ಇಂಜಿನ್ ಆಯಿಲೆಲ್ಲ ಚೇಂಜ್ ಮಾಡಿ, ಅದು ನಾರ್ಮಲ್ಲು ವಾಸನೆ ಸ್ಮೆಲ್ಲು. ಫೈನಲಿ ನೀರು ಬರ್ತೈತೆ. ವಾವ್, ಫೈನಲಿ ಗಾಡಿ ರೆಡಿ. ಆಕಾಶ್ ಖುಷಿನಾ? ಬೇಜಾರಾಗ್ತಿದೆ ನನಗೆ ಬಿಲ್ ಇಲ್ವಲ್ಲ ಅಂತ. ಓ ನೀರು ನೋಡು. ರಾಜೇಶ್ ಅವ್ರಿಗೆ ಅವ್ರ ಫ್ಯಾನು ಗಿಫ್ಟ್ ಕೊಟ್ಟಿದ್ದಾರೆ. ಫ್ಯಾನು ಈ ನೋಡಿ, ರೇಬನ್ ಗ್ಲಾಸಸ್ಸು, ರಾಜೇಶ್ ಅಂತ ಇದು ಹೊಡ್ಸಿ, ಸ್ನೀಕರ್ಸ್ ಚಾಕ್ಲೇಟು. ಇದು ಇಲ್ಲೇ ಸಿಕ್ಕಿರೋದು. ಇದು 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 ಇದ್ರ ಮೇಲೆ ರಾಜೇಶ್ ಅಂತ ಹಾಕಿದ್ದಾರೆ. ಇದು ಏನು ಆನ್ ಆಗುತ್ತೆ ಫ್ಲಾಸ್ಕು. ಪ್ಯಾಕಿಂಗೇ ರಾಯಲ್ ಆಗಿತ್ತು. ಎಲೆಕ್ಟ್ರಿಕ್ದಲ್ಲ, ಮೈಕ್ರೋವೇವ್.
ಓವನಲ್ಲಿ ಇಡೋ ಥರ ಓವನಲ್ಲಿ ಮಾಡ್ತಾರೋ ಏನೋ ಇದೆ, ಚೆನ್ನಾಗಿದೆ ನೋಡಿ. ಇದು ತೆಗೀರಿ ನೋಡೋಣ. ಇದು ವಾವ್, ವಿತ್ ಬ್ಯಾಡ್ಜಿಂಗು ರಾಜೇಶ್. ಓಹೋ ಹೋ, ನಿಮ್ಗೆ ಆಗಲ್ಲ ಅನ್ಸುತ್ತೆ ನನಗೇನು, ನಂಗೆ ಕೊಟ್ಬಿಡಿ. ಸಾಕಾಗ್ಬೇಡಿ ನಿಮ್ಮ ಕವರ್ ರೀ ಅದು. ಓಕೆ, ಸೊ ಫೈನಲಿ ಇವಾಗ ಇಲ್ಲಿಂದ ಓಡ್ತಾ ಇದೀವಿ. ಆಕಾಶ್ ಬಂದ. ಆಕಾಶ್ ಏನು ಅನ್ನಿಸ್ತಿದೆ? ಲವ್ ಏನಾದರೂ ಮಾತಾಡೋ. ಓ ಏನಾದರೂ ಮಾತಾಡೋ, ಹೇಳೋ ಏನಾದರೂ. ಏನು ಅನ್ನಿಸ್ತಿದೆಯೋ ನೋಡಿ ಸ್ನೇಹಿತರೆ, ₹1 ಅಂತ ಹಾಕಿ ಆಕಾಶ್ದು. ನಿನ್ನ ನಂಬರ್ ಹೇಳು, ನಿನ್ನ ನಂಬರು. ಬೈತಾರೆ ಫೋನ್ ಮಾಡ್ಬಿಟ್ಟು. ಏನು ಹೇಳಿ ಜಾಲಿ. ಸ್ನೇಹಿತರೆ ಕಾಸ್ಟ್ಯೂಮನ್ನೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಒಂದು ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಏನಂತಂದರೆ ಮೋಟೋ ಟಾರ್ಕ್ ಅವ್ರದ್ದು ಏನದು ಬೈ ಆ್ಯಕ್ಚುಲಿ ವರ್ಲ್ಡ್ ಮೋಟರ್ ಸೈಕಲ್ ಡೇ ದಿವಸ ಅದೇ ಅವರು ಏನಿಲ್ಲ ಸ್ಟಾಲ್ ಹಾಕಿದ್ದಾರೆ. ವರ್ಲ್ಡ್ ಮೋಟರ್ ಪ್ರತಿ ವರ್ಷ ಇದ್ದೇ ಇರುತ್ತೆ. ಸ್ಟಾಲ್ ನಂಬರ್ ಏನು 9. ಸೊ ಸ್ಟಾಲ್ ನಂಬರ್ 9ಅಲ್ಲಿ ನಿಮಗೆ ಮೋಟೋ ಟಾರ್ಕ್ ಅವ್ರದ್ದು ಸ್ಟೋರ್ ಸಿಗುತ್ತೆ. ಸೊ ಅಲ್ಲಿ ನಾವು ಕೂಡ ಬರ್ತಾಯಿದ್ದೀವಿ ಇದೇ ಭಾನುವಾರ 22ಕ್ಕೆ. ಸೊ ನೀವು ಕೂಡ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದರದ್ದೇ ಒಂದು ರೀಲ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ, ಅಷ್ಟೇ ಇನ್ನೇನಿಲ್ಲ. ಸೊ ಬಟ್ ನನಗೇನಂದರೆ ಬೇಜಾರಾಗ್ತಾ ಇರೋದು, ಆಕಾಶ್ ತುಂಬ ಬೇಜಾರಾಗ್ಬಿಟ್ಟಿದ್ದಾನೆ. ಏನೋ ಕಳ್ಕೊಂಡಂಗೆ ಜೀವನದಲ್ಲಿ. ಅದೇ ಏನೋ ಹೇಳ್ತಾರಲ್ಲ ಆ ಥರ, ಅದೇ ನೀವೇನು ಅಂದ್ಕೊಂಡ್ರೆ ಅದೇ. ಓ ಇವ್ರು ಆಟ ಆಡ್ತಾಯಿದ್ದಾರೆ ಇಬ್ಬರು ನೋಡಿ. ಸೊ ಆ್ಯಕ್ಚುಲಿ ನಮ್ಮದು ಶೂಟ್ ಮುಗೀತು. ಏನಂತಂದರೆ ಸ್ಕ್ರಿಪ್ಟು ನಾವು ಏನು ಹೇಳ್ತೀವಲ್ಲ ಅದು ಟೇಕ್ ಮೇಲೆ ಟೇಕು ತಗೊಂಡು ಸಾಕಾಗೋಗ್ಬಿಡುತ್ತೆ. ಈ ಸೀರಿಯಲ್ಲು ಮೂವೀಸಲ್ಲಿ ಹೆಂಗೆ ಮಾಡ್ತಾರೋ ಅಪ್ಪ, ಗ್ರೇಟ್ ಅಪ್ಪ. ನಮ್ಗೆ ಒಂದೇ ಒಂದು ರೀಲು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಹೇಳಬೇಕು ಅಂದರೆ ಕಕ್ಕಮಿಕ್ಕಿ ಆಗ್ಬಿಡ್ತೀವಿ, ತೊದಲ್ಬಿಡ್ತೀವಿ ಫುಲ್ಲು. ಏನೋ ಹೇಳೋಕ್ಕೋ ಏನೋ ಮಿಸ್ ಆಗುತ್ತೆ, ಒಂದೊಂದ್ಸಲಿ ಇನ್ನೊಂದೇನೋ ಮಿಸ್ ಆಗುತ್ತೆ. ಎಲ್ಲ ಪ್ರಾಕ್ಟೀಸ್ ಬೇಕಷ್ಟೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಷ್ಟೇ ಎಂಡ್ ಆಫ್ ದ ಡೇ. ಸೊ ಚೆನ್ನಾಗಿತ್ತು, ಶೂಟ್ ಗೀಟೆಲ್ಲ ಆಯಿತು. ಇವಾಗ ಇಲ್ಲಿಂದ ಓಡೋದಷ್ಟೇ. ಸೊ ಇಲ್ಲಿದೆ ನೋಡಿ. ಸೊ ಅತಿ ಶೀಘ್ರದಲ್ಲಿ ರಾಜೇಶ್ ಅವರು ಒಂದು ಗುಡ್ ನ್ಯೂಸ್ ಕೊಡ್ತಾರೆ, ಕಾಯ್ತಾರಿ ಏನು ಅಂತ ಗೊತ್ತಾಗುತ್ತೆ ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ. ಸೊ ಓಕೆ, ಸೊ ವೈಟಿಂಗ್ ಫಾರ್ ಬಾಯ್ಸ್ ಟು ಕಮ್. ಅಲ್ಲಿದ್ದಾರೆ, ಲೆಟ್ಸ್ ಗೋ. ಸೊ ಸ್ನೇಹಿತರೆ, ನೆನ್ನೆದೇ ವ್ಲಾಗು ಕಂಟಿನ್ಯೂ ಇದು. ಆ್ಯಕ್ಚುಲಿ ನೆನ್ನೆದೇ ಕಂಟಿನ್ಯೂ ಬೈ. ಸೊ ನಿನ್ನೆ ಆಕಾಶ್ ಮುಖ ನೋಡೋಕ್ಕಾಗ್ತಿಲ್ಲ. ಇವತ್ತು ಸ್ವಲ್ಪ ನಗ್ನಾಗ್ತಾ ಬರ್ತಾವನೆ. ಏನಕ್ಕೆ ಅವ್ನಿಗೆ ವಿಷಯ ಗೊತ್ತಾಗೋಯ್ತು, ಗಾಡಿ ಕರೆಕ್ಟಾಗಿದೆ, ಏನೂ ಆಗಿಲ್ಲ ಅಂತ ನೋಡಿ. ಇವತ್ತು ನಿನ್ನೆ ಅವನು ಅಳೋದೊಂದು ಬಾಕಿ. ಅದು ಒಟ್ನಲ್ಲಿ ಬಿಲ್ ಅಂತೂ ಐತೆ, ಲೈಟಾಗಿ, ಜಾಸ್ತಿ ಇಲ್ಲ, ಲೈಟಾಗಂತೂ ಇದೆ. 10,000 ಆಗುತ್ತೆ. ಅಷ್ಟೇ. ಸೊ ನೋಡಿ, ಕಣ್ವ ಬ್ಯಾಕ್ ವಾಟರ್ಸಲ್ಲಿ ಇದ್ದೀವಿ. ಆ್ಯಕ್ಚುಲಿ ಹೆಂಗಿದೆ ಸನ್ಸೆಟ್ ನೋಡೋಣ ಅಂತ ಬಂದ್ವಿ, ಬಟ್ ಸನ್ಸೆಟ್ ಈಗ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿಂದ ನೋಡಿ ಇಲ್ಲಿಗೆ ಬಂದಿದ್ವಿ ನಾವು. ಆ್ಯಕ್ಚುಲಿ ಅಲ್ಲೆಲ್ಲೋ ಒಂದು ಇದ್ರ ಹತ್ರ ಬಂದಿದ್ವಿ ಬೋಟಿಂಗ್ ಏನೋ ಮಾಡೋದಕ್ಕೆ. ಸೊ ಇಲ್ಲಿಂದ ತಿಮ್ಮಪ್ಪನ ಬೆಟ್ಟ, ಲಕ್ಷ್ಮೀ ನಾರಾಯಣ ಸ್ವಾಮಿ ಬೆಟ್ಟ ಎಲ್ಲ ಕಾಣಿಸುತ್ತೆ ನೋಡಿ. ಅದು ತಿಮ್ಮಪ್ಪನ ಬೆಟ್ಟ, ಓಕೆನಾ. ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟ ಮೇಲ್ಗಡೆ ನೋಡಿ, ದೇವಸ್ಥಾನ ಇದೆ, ಸಕ್ಕತ್ತಾಗಿದೆ. ಇದು ಎಲ್ಲದಕ್ಕೂ ಹೋಗಿದ್ದೀವಿ. ಸೊ ಅಲ್ಲೆಲ್ಲೋ ಆಫ್ ರೋಡ್ ಮಾಡ್ಕೊಂಡು ಬರ್ಬೋದು. ಆ್ಯಕ್ಚುಲಿ ಅಲ್ಲೆಲ್ಲೋ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಲೊಕೇಶನ್ ನನಗೆ. ನೋಡಿ ರಿಸರ್ವಾಯರ್ ಅಲ್ಲಿದೆ ನೋಡಿ, ಹೆಂಗಿದೆ ಅಂತ. ಕಮ್ಮಿ ಜನ ಇದ್ದಾರೆ, ಏನೋ ಟೂರಿಸಮ್ ಅಂತೆಲ್ಲ ಏನೇನೋ ಹಾಕಿದಾರಪ್ಪ. ಇಲ್ಲಿ ಬೋಟಿಂಗ್ ಎಲ್ಲ ಇದೆ, ಚೆನ್ನಾಗಿದೆ ಒಂಥರ. ಇಲ್ಲಿ ಎಲ್ಲ ಜಾಗ ಪಾರ್ಕಿಂಗ್ ಎಲ್ಲ ಮಾಡವ್ರೆ. ಕಣ್ವ ಜಲಾಶಯ, ದ ವಾಟರ್ ಸ್ಪೋರ್ಟ್ಸ್ ಅಡ್ವೆಂಚರ್ಸ್ ಅಂತ ಹೋಗಿ ನೋಡಿ. ಪೆಡಲ್ ಬೋಟ್ಗೆ ₹200, ಬಿಗ್ ಬೋಟ್ಗೆ ₹200, ಸ್ಪೀಡ್ ಬೋಟ್ಗೆ ₹250. ಓಕೆ. ಟೈಮಿಂಗ್ಸ್ ಎಲ್ಲ ಅಲ್ಲಿ ಹಾಕಿದ್ದಾರೆ, ನಂಬರ್ ಇದೆ ನೋಡಿ ಇಲ್ಲಿ, ಕಚೇರಿ ಸಂಖ್ಯೆ. ಫೋನ್ ಮಾಡ್ಬೋದು ಯಾರಾದ್ರು ಬರೋಂಗಿದ್ರೆ. ಓಕೆ ಬನ್ನಿ, ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಇದು ಕಂಟಿನ್ಯೂಷನ್ ಬ್ಲಾಗ್ ಇದೆ. ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ. ಆ್ಯಕ್ಚುಲಿ ಸೊ ಏನಂತಂದರೆ ನಿನ್ನೆ ಕಣ್ವ ಹತ್ರ ಹೋಗಿದ್ವಿ. ಏನಕ್ಕೆ ಹೋಗಿದ್ವಿ ಅಂದರೆ ಪಾಪ ಇಬ್ಬರು ಮಕ್ಕಳಿಗೆ ಒಂದು ಬುಕ್ಸು, ಪೆನ್ಸಿಲ್ ಅದು ಇದು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ನಾವೇನು ಹೆಲ್ಪ್ ಮಾಡಲಿಲ್ಲ. ಸೊ ಅದನ್ನು ಕಂಪ್ಲೀಟಾಗಿ ಒಂದು ಇವರು ಯಾರು ರಾಜೇಶ್ ಅವರೇ ಟೇಕ್ ಕೇರ್, ಅಂದರೆ ಎಲ್ಲ ಅವರೇ ಇದು ಮಾಡ್ತೀನಿ ಅಂತ ಹೇಳೋರು. ಸೊ ಆದ್ದರಿಂದ ಅದನ್ನೊಂದು ಆ ಮಕ್ಕಳಿಗೆ ಬುಕ್ಸು ಅದು ಇದೆಲ್ಲ ತಲುಪಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ವಿ ನಾವು, ರಾಮನಗರಕ್ಕೆ. ಸೊ ಅದನ್ನು ಮುಗಿಸ್ಕೊಂಡು
ಆಮೇಲೆ ಮನೆಗೆ ಬಂದು ಅಷ್ಟೇ, ಬೇರೆ ಏನೂ ಇರಲಿಲ್ಲ. ಸೊ ಅದೆಲ್ಲ ಏನು ತೋರಿಸೋದು ಅಂತೇಳಿ ಹಾಕಿರಲಿಲ್ಲ, ಇವಾಗ ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನೋಡಿ ಬಿ ಟಿ ಎಮ್ ಲೇಔಟಲ್ಲಿ ಎಮ್ ಟಿ ಸ್ಟೋರಿಗೆ ಬಂದಿದ್ದೀವಿ ಆ್ಯಕ್ಚುಲಿ. ಸೊ ಪ್ರಮೋಷನ್ ಮಾಡೋಕ್ಕೆ ಬಂದಿದ್ದೀವಿ ಆ್ಯಕ್ಚುಲಿ. ಸೊ ಎಮ್ ಟಿ ಹೆಲ್ಮೆಟ್ಸು, ಆಕ್ಸರ್ ಹೆಲ್ಮೆಟ್ಸು ಮತ್ತು KYT ಇದೆ. ಸೊ ಎಲ್ಲ ಸಖತ್ತಾಗಿದೆ ಹೆಲ್ಮೆಟ್ಸು. ನನಗೆ ಪರ್ಸ್ನಲಾಗಿ ಇಷ್ಟ ಆಗಿರೋ ಹೆಲ್ಮೆಟ್ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ, ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ತೊಂದರೆ ಇಲ್ಲ. ಸೊ ಬೇಜಾನು ಆಕ್ಸಿಸ್ ಹೆಲ್ಮೆಟಲ್ಲಿ 3,500ದಿಂದ ಸ್ಟಾರ್ಟ್ ಆಗುತ್ತಂತೆ. ಸೊ ಎಮ್ ಟಿ ಹೆಲ್ಮೆಟಲ್ಲಿ 6,000-7,000ದಿಂದ ಸ್ಟಾರ್ಟ್ ಆಗ್ಬೋದು ನನಗೆ ಗೊತ್ತಿರೋಂಗೆ. ಸೊ ತುಂಬ ಚೆನ್ನಾಗಿದೆ ಎಮ್ ಟಿ ಹೆಲ್ಮೆಟ್ಸು. ಆ್ಯಕ್ಚುಲಿ ಒಳ್ಳೆ ಬ್ರ್ಯಾಂಡ್ ಹೆಲ್ಮೆಟ್ಸೇ ಅಂತಲೇ ಹೇಳ್ಬೋದು. ಬಟ್ ಸ್ವಲ್ಪ ದಿವಸ ಒಂದೂವರೆ ವರ್ಷ ಸ್ಟಾಪ್ ಆಗೋಗಿತ್ತು. ಸೊ ಆದ್ದರಿಂದ ಅದು ಸ್ವಲ್ಪ ಹೆಸರು ಕಮ್ಮಿ ಆಯಿತು, ಇಲ್ಲಾಂದರೆ ಎಮ್ ಟಿನೇ ಇದ್ದಿದ್ದು. ಆಮೇಲೆ SMK ಮತ್ತು LS ಟೇಕ್ ಓವರ್ ಮಾಡಿತು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಯೂಸ್ ಮಾಡ್ತೇವೆ LS. ಸೊ ಇವಾಗ ನಾನು ಒಂದು KYT ತೊಗೊಂಡಿದ್ದೀನಿ, ನೋಡೋಣ, ಸ್ಟಾಕ್ ಇಲ್ಲ. ಸೊ ಬರುತ್ತಂತೆ, ಬಂದಮೇಲೆ ಕಳಿಸಿ ಅಂತ ಹೇಳಿದರೆ ನೋಡೋಣ. ಸೊ ಇವರಂತೂ 2 ಹೆಲ್ಮೆಟ್ ತೊಗೊಂಡ್ರು. ಸೊ ಯಾವ್ದು ಹೆಲ್ಮೆಟ್ಟು ಅಂತ ಅವ್ರ ವೀಡಿಯೋಸಲ್ಲೇ ನೋಡಿ, ಇಲ್ಲಾಂದರೆ ಅವ್ರು ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ಅಪ್ಲೋಡ್ ಮಾಡ್ತಾರೆ. ಸೊ ಓಕೆ, ಇಲ್ಲಿಂದ ಇವಾಗ ಓಡೋಣ. ಸೊ ಈ ಸ್ಟೋರ್ ಇರೋದು ಬಂದ್ಬಿಟ್ಟು MT ಸ್ಟೋರ್ ಅಂತೇಳಿ. ಸೊ ಬಿ ಟಿ ಎಮ್ ಲೇಔಟ್ ಹತ್ರ ಇರೋದು. ಬಿ ಟಿ ಎಮ್ ಲೇಔಟು ರಾಯಲ್ ಎನ್ಫೀಲ್ಡ್ ಶೋರೂಮ್ ಏನಿದೆ, ಬ್ರ್ಯಾಂಡ್ ಔಟ್ಲೆಟು. ಸೊ ಅದ್ರ ಹತ್ರ ಇರೋದು. ಸೊ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಲೊಕೇಶನ್ ಡೀಟೇಲ್ಸು ಚೆಕ್ಔಟ್ ಮಾಡ್ಬೋದು. ಓಕೆ, ಹೊರಡೋಣ ಬಾಯ್ಸ್, ಲೆಟ್ಸ್ ಗೋ.